ಸೊ ವೆಲ್ಕಮ್ ಬ್ಯಾಕ್ ಗೈಸ್, ನೀವು ನೋಡ್ತೀರಾ ಕಿರಣ್ ಯೂಟ್ಯೂಬ್ ಚಾನಲು. ಇವತ್ತು ನಮ್ಮ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಕೊಂಡು ಆನೇಕಲ್ ಹತ್ರ ಇರೋ ಹಳೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೆಂಪಲ್ ಹೆಸರು ಬಂದು ಮುತ್ಯಾಲೇಶ್ವರ ಟೆಂಪಲ್ ಹಾಗೂ ಮುತ್ಯಾಲ್ಮಡ್ಗು ವಾಟರ್ ಫಾಲ್ಸ್ ಆ್ಯಂಡ್ ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ಇದೆ. ಒನ್ ಆಫ್ ದಿ ಮೋಸ್ಟ್ ಪಿಕ್ನಿಕ್ ಸ್ಪಾಟ್ ಅಂತಾನೆ ಹೇಳ್ಬೋದು. ವೀಕೆಂಡ್ ಜೊತೆ ಫ್ಯಾಮಿಲಿ ಟೈಮಿಗೆ ಸ್ಪೆಂಡ್ ಮಾಡ್ಬೋದು ಕೂಡ. ಇದೇ ಹೋಟೆಲ್ ಮಯೂರ ಹತ್ರ ಗಾಡಿಗಳಿಗೆ ಪಾರ್ಕಿಂಗ್ ಮಾಡಬೇಕು. ಸೊ ಫಾರೆಸ್ಟ್ ಎಂಟ್ರಿಗೆ 20 ರುಪೀಸು, ಪಾರ್ಕಿಂಗ್ಗೆ 20 ರುಪೀಸು. ಸೊ ಹಿಂಗೆ ಸ್ವಲ್ಪ ಮುಂದೆ ಬಂದರೆ ನಮ್ಮ ಟೂ ವೀಲರ್ನ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಸೊ ವಾಶ್ರೂಮು, ರೆಸ್ಟ್ ರೂಮು ಎಲ್ಲ ಇಲ್ಲೇ ಇರುತ್ತೆ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಫುಲ್ಲು ವ್ಯೂ ಪಾಯಿಂಟ್ ಕಾಣಿಸುತ್ತೆ. ಅಲ್ಲಿ ಕೆಳಗಡೆನೆ ವಾಟರ್ ಫಾಲು ನೋಡ್ಕೊಂಬರೋಣ ಬನ್ನಿ. ದಾರಿ ಬಂದಿದ್ದೀವಿ ಅನಿಸುತ್ತೆ. ಇನ್ನೊಂಚೂರು ನಡ್ಕೊಂಡು ಹೋಗ್ಬೇಕು. ನೋಡಿ ಗ್ರೀನರಿ, ಫುಲ್ಲು ಗ್ರೀನರಿ. ಮಳೆ ಟೈಮಲ್ಲೇ ಬರಬೇಕು. ನೀವು ಇಲ್ಲೇನಾದ್ರು ಬರಬೇಕು ಅಂತಂದರೆ ಸಖತ್ತಾಗಿರುವಂತಹ ಫಾಲ್ಸು ಹಾಗೂ ದೇವಸ್ಥಾನ ನೋಡೋಕ್ಕೆ ಸುಮಾರು ಮೆಟ್ಲುಗಳಿದ್ದಾವೆ. 300 ಮೆಟ್ಲುಗಳನ್ನ ನಾವು ಇಳ್ಕೊಂಡು ಕೆಳಗಡೆ ನಡ್ಕೊಂಡು ಹೋಗ್ಬೇಕು. ಸಖತ್ತಾಗಿತ್ತು ಪ್ಲೇಸ್ ಮಾತ್ರ, ಫುಲ್ಲು ಗ್ರೀನರಿ. ಸೊ ಕುಂತ್ಕೊಳ್ಳೋಕ್ಕೆ ಎಲ್ಲ ಜಾಗ ಮಾಡಿದ್ದಾರೆ. ಸೊ ಸುಮಾರು ಮೆಟ್ಲುಗಳನ್ನ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಳಗಡೆ ಎಲ್ಲ ನಡ್ಕೊಂಬಂದರೆ ಸೊ ತಿನ್ನೋಕ್ಕೆ ಕುಡಿಯೋಕ್ಕೆ ನೀರು ಏನೂ ಸಿಗಲ್ಲ. ಸೊ ನೀವು ಪಾರ್ಕಿಂಗ್ ಏರಿಯಾದಲ್ಲೇ ಇದನ್ನೆಲ್ಲ ತಗೊಂಬರ್ಬೇಕು. ಇಲ್ಲಿ ಏನು ಸಿಗೋದಿಲ್ಲ ನಿಮಗೆ. ಸೆಕೆಂಡ್ ಪಾಯಿಂಟು, ಫಸ್ಟ್ ಒನ್ ಆಯಿತು, ಇದು ಸೆಕೆಂಡ್ನೇ ಪಾಯಿಂಟು. ನಿಂತ್ಕೊಳ್ಳೋಕ್ಕೆ ಸ್ವಲ್ಪ ಊಟ ತಿಂಡಿ ಏನಾದ್ರು ಬಂದಿದ್ದರೆ ತಿನ್ಕೊಂಡು ಹೋಗ್ಬೋದು. ಸೊ ಇನ್ನೊಂದು ಚೂರು ಕೆಳಗಡೆ ಹೋಗಬೇಕು ಮುತ್ಯಾಲ್ಮಡ್ಗು ಫಾಲ್ಸ್ಗೆ. ಸೊ ಬನ್ನಿ. ಹಂಚು ಥರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ 20, 40 ರೂಪಾಯಿ, 20 ರೂಪಾಯಿ ಪಾರ್ಕಿಂಗು, 20 ರೂಪಾಯಿ ಎಂಟ್ರೆನ್ಸ್ ಅಂತೆ. ಸೊ ಇಲ್ಲಿ ಅಣ್ಣವ್ರು ಹೋಗ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತಾವ್ರೆ. ಡುಂಗ್ 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 ಡುಂಗ್. ಫುಲ್ ರೌಂಡೆಡ್ ಶೇಪ್ ಇದು ನೋಡಿ. ಸೊ ಇನ್ನು ನಾವು ಕೆಳಗಡೆ ಹೋಗಬೇಕು. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸೊ ನೋಡಿ, ಇನ್ನೊಂದು ಚೂರು ಹೋದರೆ ಫಾಲ್ಸ್ ವ್ಯೂ ಕಾಣಿಸುತ್ತೆ. ನೀವು ಅರ್ಧ ಸ್ವಲ್ಪ ಹತ್ರ ಬಂದಂಗೆ ನಿಮಗೆ ನೀರು ಹೋಗೋ ಫ್ಲೋ ಸೌಂಡ್ ಕೇಳಿಸುತ್ತೆ. ಅಂದರೆ ಫಾಲ್ಸ್ಗೆ ಹತ್ತಿರ ಅಂತ. ಸೊ ಒನ್ ಆಫ್ ದ ನೈಸ್ ಪ್ಲೇಸ್ ಟು ವಿಸಿಟ್ ಇನ್ ಆನೇಕಲ್. ಫೈನಲ್ ಆಗಿ ಕೆಳಗಡೆ ಬಂದರೆ ಸ್ಟ್ರೈಟ್ ಹೋದರೆ ದೇವಸ್ಥಾನ ಕಾಣಿಸುತ್ತೆ, ಲೆಫ್ಟ್ ಸೈಡ್ ಹೋದರೆ ಸೀದಾ ಫಾಲ್ಸ್ ಕಾಣಿಸುತ್ತೆ. ಸೊ ಫಾಲ್ಸ್ ನೋಡ್ಕೊಂಡು ದೇವಸ್ಥಾನ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಇದೆ ಮುತ್ಯಾಲ್ಮಡ್ಗು ಫಾಲ್ಸು. ಹಾಗೂ ನಿಮಗೆ ಫಾಲ್ಸ್ ನೋಡಾದ್ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಮುತ್ಯಾಲ್ಮಡ್ಗು ತೆಲುಗು ಹೆಸರಿನಿಂದ ಬಂದಿದೆ. ಮುತ್ಯಾಲ್ಮಡ್ಗು ಅಂತಂದರೆ ಇದಕ್ಕೆ ಇನ್ನೊಂದು ಹೆಸರಿದೆ, ಪರ್ಲ್ ವ್ಯಾಲಿ ಎಂದು ಇದನ್ನು ಕರೀತಾರೆ. ಗೈಸ್, ಇವಾಗ ಫಾಲ್ಸ್ ನೋಡಿದ್ದಾಯಿತು. ಸೊ ಇಲ್ಲಿ ಕಲ್ಬಂಡೆ ಎಲ್ಲ ಇದ್ದಾವೆ. ಇದನ್ನು ದಾಟ್ಕೊಂಡು ಸ್ವಲ್ಪ ಮುಂದೆ ಹೋಗೋಣ. ಸೊ ಅಲ್ಲಿ ದೇವಸ್ಥಾನ ಕಾಣಿಸುತ್ತೆ. ನಿಮಗೆ ದೇವಸ್ಥಾನ ತೋರಿಸ್ಕೊಂಬರ್ತೀನಿ ಬನ್ನಿ. ಸೊ ಇಲ್ಲಿ ಏನು ಫೇಮಸ್ ಅಂದರೆ ಮುತ್ಯಾಲ್ಮಡ್ಗಕ್ಕೂ ಏನಕ್ಕೆ ಬರ್ತಾರಂದರೆ ಶಿವನ ದೇವಸ್ಥಾನ ಇದೆ. ಸೊ ಬನ್ನಿ ತೋರಿಸ್ತೀನಿ. ಮುತ್ಯಾಲ್ಮಡ್ಗು ಅಂದರೆ ಮುತ್ಯಾಲೇಶ್ವರ ಸ್ವಾಮಿ ದೇವಸ್ಥಾನ. ಸೊ ನೋಡ್ತಿದ್ದೀರಲ್ಲ, ಶಿವನ ದೇವಸ್ಥಾನ. ಬನ್ನಿ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ. ಶಿವನ ದರ್ಶನ ಮಾಡ್ಕೊಂಡು ಪಕ್ಕದಲ್ಲೇ ನಾಗರ ಕಟ್ಟೆ ಕಾಣಿಸುತ್ತೆ. ಸೊ ಇಲ್ಲಿ ಕೂಡ ಒಂದು ಶಿವನ ಮೂರ್ತಿ ಇದೆ. ಇದನ್ನು ದರ್ಶನ ಮಾಡ್ಕೊಂಡು ಶಿವನ ಮುಂದೆ ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣ ಬನ್ನಿ.
ಹರ್ಕೊಂಡು ಬರ್ತಾ ಇದೆ. ಸೊ ಈ ನೀರು ಎಲ್ಲಿಗೆ ಹೋಗುತ್ತೆ ಅಂತ ನೋಡ್ತಾ ಇದ್ದೀವಿ. ಸುಮಾರು ಕಲ್ಲು ಬಂಡೆಗಳವೆ. ಸೊ ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕು. ನೋಡಿ ಗಿಡಗಳೆಲ್ಲ ಇದ್ದಾವೆ. ಸೊ ಇದನ್ನೆಲ್ಲ ದಾಟ್ಕೊಂಡು ಹೋಗೋಣ. ನೀರು ಫೈನಲಾಗಿ ಎಲ್ಲಿ ಹರ್ಕೊಂಡು ಹೋಗುತ್ತೆ ಅಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಟ್ರೆಕ್ಕಿಂಗ್ ಶುರು ಮಾಡಿದ್ದೀವಿ. ಸೊ ಸುಮಾರು ಕಲ್ಲು ಬಂಡೆಗಳು ಹಾಗೂ ನೀರು, ಗಿಡ, ಮರಗಳು ಎಲ್ಲ ನೇಚರ್ ಸಖತ್ತಾಗಿ ಕಾಣಿಸುತ್ತಿದೆ. ಸೊ ನೀರು ಹರ್ಕೊಂಡು ಹೋಗ್ತಾ ಇದ್ದಲ್ಲ, ಅಲ್ಲಿವರೆಗೂ ಸುಮ್ಮನೆ ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಥರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡ್ಕೊಂಬಂದರೆ ಇಲ್ಲಿ ವಾಟರ್ ಫ್ಲೋ ಆಗ್ತಾ ಇದೆ ಅಂತ ಅಲ್ಲದೆ ಈ ನೀರು ತುಂಬಾ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಹಾಗಂತ ಕುಡಿಯೋಕ್ಕಾಗಲ್ಲ, ಫುಲ್ಲು ಕ್ಲೀನಾಗಿ ವಾಟರ್ ಫ್ಲೋ ಆಗ್ತಾ ಇದೆ ನೋಡಿ. ಅಪ್ಪ ದೊಡ್ಡ ಮರ ದಾಟ್ಕೊಂಡು ಹಂಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಫೋನ್ ಸ್ಲಿಪ್ ಆಗೋಯ್ತು. ಹಂಗೆ ನಡೀರಿ ಬೆಟ್ಟನೆಲ್ಲ ದಾಟ್ಕೊಂಡು ಫೈನಲ್ ಡೆಸ್ಟಿನೇಷನ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆ ವಾಟ್ರ್ ಜರಿ ಎಲ್ಲಿ ಲಾಸ್ಟಿಗೆ ಪಾಯಿಂಟ್ ಸೇರಿಕೊಳ್ಳುತ್ತೋ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಿ ನಡ್ಕೊಂಬರೋ ಹಾದಿ ಎಲ್ಲ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಗೈಸ್ ಟ್ರೆಕ್ಕಿಂಗ್ ಮಾಡ್ಕೊಂಬರಾಗ ಹುಷಾರಾಗಿ ನೋಡಿ ಬಂಡೆಗಳನ್ನೆಲ್ಲ ಹತ್ಕೊಂಡು ನಿಧಾನವಾಗಿ ನಡ್ಕೊಂಬರಬೇಕು. ಇಲ್ಲ ಅಂದರೆ ಕಾಲು ಸ್ಲಿಪ್ಪಾಗಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಫೈನಲಾಗಿ ಡೆಸ್ಟಿನೇಷನ್ನು ರೀಚ್ ಆದ್ವಿ. ಸೊ ಇಲ್ಲಿಂದ ನಡ್ಕೊಂಡೋಗಿ ಆ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಅದೇ ಫೈನಲ್ ಎಂಡು. ಫೈನಲಾಗಿ ಜಲಪಾತ ನೀರು ಇಲ್ಲಿ ಸೇರಿಕೊಳ್ಳುತ್ತೆ ನೋಡಿ. ಅಷ್ಟು ದೂರ ಹಿಂದ್ಗಡೆಯಿಂದ ಹೋಗಿ ಟ್ರೆಕ್ಕಿಂಗ್ ಮಾಡ್ಕೊಂಬಂದಿದ್ವಿ. ಸೊ ಎಕ್ಸಿಟು ಮೈನ್ ಫಾಲ್ಸ್ ಬೀಳ್ತಾ ಇತ್ತಲ್ಲ ಅಲ್ಲಿ ಹೋಗಬೇಕು ನೋಡಿ. ಸ್ವಲ್ಪ ಸ್ಕಿಡ್ ಆಯಿತು, ಹುಷಾರಾಗಿ ಹೋಗಬೇಕು. ಯಾವುದೇ ಕಾರಣಕ್ಕೂ ನೀರಲ್ಲಿ ಕಾಲನ್ನ ಎಕ್ಬೇಡಿ, ಯಾಕಂದರೆ ಸ್ಕಿಡ್ ಆಗಿಬಿಡುತ್ತೆ. ಫ್ರೆಂಡ್ಸ್ ಜಲಪಾತ ಬೀಳ್ತಾ ಇತ್ತಲ್ಲ, ಸೊ ಅಲ್ಲಿಗೆ ಹೋಗಬೇಕು. ಸೊ ಟ್ರೆಕ್ಕಿಂಗ್ ಎಲ್ಲ ಮುಗಿಸಿ ಫೈನಲ್ ಆಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್ ನೋಡಿ ಎಂತಿಂಥ ಮರಗಳೆಲ್ಲ ಇದ್ದಾವೆ. ಸೊ ಇದನ್ನೆಲ್ಲ ದಾಟ್ಕೊಂಡು ನಾವು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ರಿಟರ್ನು ವಾಟರ್ ಫಾಲ್ಸು ಬೀಳೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಫೈನಲ್ ಆಗಿ ಬಂದ್ಬಿಡ್ತೀವಿ ನೋಡಿ. ಸೊ ಮೆಟ್ಲು ಹತ್ಕೊಂಡು ಪಾರ್ಕಿಂಗ್ ಹೋಟೆಲ್ ಮಯೂರ ಹತ್ರ ಬಂದ್ವಿ. ಸೊ ಇಲ್ಲಿ ತುಂಬ ಕೋತಿಗಳು ಇರುತ್ತೆ. ದೇವಸ್ಥಾನಕ್ಕೆ ಬಂದಿರಾಗ ತೆಂಗಿನಕಾಯಿನೆಲ್ಲ ಹೊಡೆದಿರ್ತಿರಲ್ಲ, ಅಟ್ಯಾಕ್ ಮಾಡ್ತವೆ. ಸೊ ಹುಷಾರಾಗಿ ಇರಬೇಕು.